ಮತ್ತೆ ಈ ಭಾಗಗಳಲ್ಲಿ ನೀವು ಕಂಡಂತ ರೋಗಗಳು ಯಾವ್ಯಾವು ಸರ್? ಮೇಡಮ್ ಇಲ್ಲಿ ಏನಂದ್ರೆ ಹೆಚ್ಚಾಗಿ ಈಗ ಆಲ್ಮೋಸ್ಟ್ ಎಲ್ಲಾ ಭಾಗದಲ್ಲೂ ಎಲೆ ಚುಕ್ಕಿ ರೋಗ ಅನ್ನೋದನ್ನ ತುಂಬಾ ಬಾಧಿಸ್ತಿದೆ. ಯಾಕಂದ್ರೆ ರೈತರಿಗೆ ಕಂಗಾಲಾಗಿರೋದು ಎಲೆ ಚುಕ್ಕಿ ರೋಗದಲ್ಲಿ. ಇವತ್ತು ನಾವು ಆ ಬಾಧೆಯಿಂದ ಹೊರಗಡೆ ಬಂದ್ರೆ ಸಾಕಾಗಿದೆ ಅಂತ ಹೇಳ್ತಾರೆ. ಮತ್ತೆ ಹಿಡಿಮುಂಡಿ ರೋಗ ಅಂತ ಹೇಳ್ತಾರೆ ಮೇಡಮ್. ಈಗ ಮತ್ತೆ ಉದುರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಉದುರ್ತದೆ ಅಂತ ಮತ್ತೆ ಇತ್ತೀಚಿನ ದಿನದಲ್ಲಿ ಮಳೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಕಾರಣ ಇರ್ಬೋದು. ಬಟ್ ಅದ್ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್. ಪ್ರಕೃತಿ ಕೊಟ್ಟಿರ್ತಕ್ಕಂಥ ಶಾಪ ಅಥವಾ ವರ, ಅದಕ್ಕೆ ನಾವು ಅನುಗುಣ ಆಗ್ಲೇಬೇಕು. ಹಾಗಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಏನ್ ಕೇಳಿದ್ರೆ, ಆದಷ್ಟು ನೀವು ಸಾವಯವದವನ್ನ ಬಳಸಿ ಭೂಮಿಯ ಫಲವತ್ತತೆ ಹೆಚ್ಚಿಸಲಿಕ್ಕೆ ಸಹಕಾರ ಮಾಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬಳಕೆಯ ಜೊತೆಗೆ ಇನ್ಫಾರ್ಮೇಶನ್ ಕೊಡೋದು ಕೂಡ ಮುಖ್ಯ ಅಂತ ಅನ್ಸುತ್ತೆ ಅಲ್ವಾ ಸರ್ ಇದರಿಂದ? ಖಂಡಿತ ಮೇಡಮ್, ಖಂಡಿತ ಮೇಡಮ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ರೈತರಿಗೆ ತುಂಬಾ ಮಾಹಿತಿ ಇರುತ್ತೆ, ಆದ್ರೂ ಎಲ್ಲೋ ಒಂದ್ ಕಡೆ ಮಾಹಿತಿ ಕೊರತೆಯಿಂದನೇ ಸಮೇತ ಕೆಲವೊಂದು ಬೇಸಾಯದಲ್ಲಿ ವ್ಯತ್ಯಾಸವಾಗಿ ಇಳುವರಿ ತಗೊಳ್ಳೋದ್ರಲ್ಲೂ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಸಮರ್ಪಕವಾಗಿ ಕೃಷಿ ಮಾಡ್ತಕ್ಕಂಥದ್ದು ಇವತ್ತು ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಒಳ್ಳೆ ಗೊಬ್ಬರ ಕೊಟ್ಟು ನಾವು ಕೃಷಿ ಚೆನ್ನಾಗ್ ಮಾಡೋದಂತಾದ್ರೆ ಮುಂದಿನ ಇಳುವರಿಗೆ ಪ್ಲಸ್ ಆಗುತ್ತೆ. ಆದ್ರೆ ನಮ್ಮ ರೈತರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮೇ ಜೂನ್ ಅಲ್ಲಿ ಕೊಡಕ್ ಹೋಗಿ ಇಳುವರಿ ಬರೋದನ್ನ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಂದ್ರೆ ಗಿಡಗಳಿಗೆ ಯಾವಾಗ್ಲೂ ಸಮೇತ ಗೊಬ್ಬರಗಳ ಅವಶ್ಯಕತೆ ಇದೆ, ತಗೊಳತ್ತೆ, ತೊಂದರೆ ಇಲ್ಲ. ಮನುಷ್ಯನಿಗೆ ನೋಡಿ ಊಟದ ಟೈಮಿಗೆ ಊಟ ಮಾಡ್ಬೇಕಂತಿಲ್ಲ, ನಾವು ಬೇರೆ ಟೈಮಲ್ಲೂ ತಿಂಡಿಗಳು ತಿನ್ಬೋದು, ಊಟನೂ ಮಾಡ್ಬೋದು, ಆ ರೀತಿ ಇದೆ. ಆದ್ರೆ ಸರಿಯಾಗಿ ಕೊಡುವಂತದನ್ನ ಕೆಲವೊಂದು ರೈತರಿಗೆ ಮಾಹಿತಿ ಇದ್ದರಿಗೆ ನಾವು ತಿಳಿಸೋದು ನಮ್ ಕರ್ತವ್ಯ ಆಗುತ್ತೆ. ಖಂಡಿತ ಕೆಲಸ ನಾವು ಮಾಡ್ತಾ ಇದೀವಿ ಮೇಡಮ್.